ಚಿಕ್ಕವರಿರುವಾಗ ಶಾಲೆ ಮುಂದೆ ನಾವೆಲ್ಲ ತಿಂದಂತಹ ಬೆಲ್ಲದ ಕ್ಯಾಂಡಿಯನ್ನು ಸುಲಭವಾಗಿ ಇವತ್ತು ಮಾಡ್ತಾ ಇದ್ದೀನಿ. 2 ಕಪ್ಪಿನಷ್ಟು ನೀರನ್ನು ಬಿಸಿಗಿಟ್ಕೊಂಡು ಅದಕ್ಕೆ 1 ಕಪ್ಪಿನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ನಾನು ಹಾಕಿರೋದು ಜೋನಿ ಬೆಲ್ಲ. ನೀವು ಉಂಡೆ ಬೆಲ್ಲ, ಅಚ್ಚು ಬೆಲ್ಲ ಆದರೆ ಪುಡಿ ಮಾಡಿಕೊಂಡು ಸೋಸ್ಕೊಂಡು ಯೂಸ್ ಮಾಡಿ. ಇದು 1 ಕುದಿ ಬಂದರೆ ಸಾಕು, ಪಾಕ ಎಲ್ಲ ಬರೋದು ಬೇಡ. ಇಳಿಸ್ಕೊಂಡು ಇದಕ್ಕೊಂದು 1/4 ಚಮಚ ಕಾಳುಮೆಣಸಿನ ಪುಡಿ, 1/4 ಚಮಚ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ 1 ಕಪ್ಪಿನಷ್ಟು ಕಾಯಿಸಿ ಆರಿಸಿದಂತಹ ಹಾಲನ್ನು ಹಾಕಿಬಿಟ್ಟು ಐಸ್ ಕ್ರೀಮ್ ಮೌಲ್ಡ್ ಇರುತ್ತಲ್ಲ ಅದಕ್ಕೆ 3/4 ಭಾಗ ಇದನ್ನು ತುಂಬಿಸಿ ಮೇಲ್ಗಡೆಯಿಂದ ಈ ರೀತಿ ಸಿಲ್ವರ್ ಫಾಯಿಲ್ ಇರುತ್ತಲ್ಲ ಅದನ್ನು ಹಾಕಿ ನಾನು ಮಧ್ಯದಲ್ಲಿ ಹೋಲ್ ಮಾಡಿ ಐಸ್ ಕ್ರೀಮ್ ಸ್ಟಿಕ್ಕನ್ನು ಇಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಐಸ್ ಕ್ಯಾಂಡಿ ಚೆನ್ನಾಗಿ ಸೆಟ್ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಖಂಡಿತ ಇದು ನಮ್ಮ ಬಾಲ್ಯವನ್ನು ಖಂಡಿತ ನೆನಪಿಸುತ್ತೆ. ಇದನ್ನು ಒಂದು 8 ಗಂಟೆ ಫ್ರೀಝರ್ನಲ್ಲಿ ಇಟ್ಟರೆ ರುಚಿಯಾಗಿರುವಂತಹ ಬಾಲ್ಯವನ್ನು ನೆನಪಿಸುವಂತಹ ಬೆಲ್ಲದ ಕ್ಯಾಂಡಿ ತಯಾರಾಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಂತೃಪ್ತಿ ಕಿಚನ್ನ ಫಾಲೋ ಮಾಡಿ.